ಹಲೋ ಸ್ನೇಹಿತರೆ, ಈ ಎಲ್ಲ ವಿಷಯಗಳನ್ನು ನಮ್ಮ ಹಸಿರು ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಗಳ ಮೂಲಕ ಬಿಡುಗಡೆ ಮಾಡಲಾಗುತ್ತದೆ. ಆದುದರಿಂದ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೆಪಿಎಸ್ಸಿ, ಕೆಎಎಸ್, ಎಫ್ಡಿಎ, ಎಸ್ಡಿಎ, ಪಿಡಿಒ, ಪೊಲೀಸ್, ಟಿಇಟಿಗೆ ಬೇಕಾಗುವ ಮತ್ತು ಬೇರೆ ಬೇರೆ ಪರೀಕ್ಷೆಗಳಿಗೆ ಬೇಕಾಗುವ ಎಲ್ಲ ನೋಟ್ಸ್ಗಳು ಎಲ್ಲಿಂದ ಡೌನ್ಲೋಡ್ ಮಾಡುವುದು ಎಂದು ನೋಡೋಣ. ಈ ಎಲ್ಲ ನೋಟ್ಸ್ಗಳು ನಾವು ಪ್ರಿಪೇರ್ ಮಾಡಿದ್ದಲ್ಲ, ಕೆಲವೊಂದು ನಾವು ಮಾಡಿದ್ದು, ಕೆಲವು PDF ಫೈಲ್ಸ್ಗಳು ಬೇರೆ ಬೇರೆ ಜನರು ಮಾಡಿದ್ದಾರೆ. ನಾವು ಬಹಳಷ್ಟು ಕಡೆ ಬೇರೆ ಬೇರೆ ಗ್ರೂಪ್ ಅಲ್ಲಿ ನೋಡೀವಿ. ಬಹಳಷ್ಟು ಜನರು ನೋಟ್ಸ್ಗೋಸ್ಕರ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಜನ ನೋಟ್ಸ್ ಸೆಂಡ್ ಮಾಡ್ತಾ ಇದ್ದಾರೆ ಮತ್ತು ಕೆಲವು ಕಡೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಕಡೆಯಿಂದ ನೋಟ್ಸ್ ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಕಂಪಲ್ಸರಿ ಸಿಲೆಬಸ್ಗೆ ಎಷ್ಟು ಮ್ಯಾಚ್ ಆಗುತ್ತೆ ಅಷ್ಟೇ ಓದಿ ಮತ್ತು ಯಾವಾಗಲೂ ಸಿಲೆಬಸ್ ಕಾಪಿ ಇದ್ದು ಒಂದು ಜೆರಾಕ್ಸ್ ತಗೊಂಡು ಬುಕ್ಸ್ ಜೊತೆ ಇಡಿ. ನಮ್ಮ ಯೋಚನೆ ಇಷ್ಟೇ, ಪ್ರತಿಯೊಬ್ಬರಿಗೂ ನೋಟ್ಸ್ ಸಿಗಬೇಕಂತ. ಈ ನೋಟ್ಸ್ ಡೌನ್ಲೋಡ್ ಮಾಡಿ ಓದುವಾಗ ಈ PDF ಯಾರು ಅಪ್ಲೋಡ್ ಮಾಡಿದ್ದಾರೆ ಅವರನ್ನ ಒಂದು ಸಲ ಥ್ಯಾಂಕ್ಸ್ ಹೇಳಿಬಿಡಿ ಮತ್ತು ನಮ್ಮ ಕಡೆಯಿಂದ ಕೂಡ ಅವರಿಗೆ ಥ್ಯಾಂಕ್ಸ್. ಪಾಯಿಂಟ್ 1, ಕರ್ನಾಟಕದ ಎಲ್ಲ ಪರೀಕ್ಷೆಗಳಿಗೂ ಬೇಕಾದ ನೋಟ್ಸ್ ಇಲ್ಲಿಂದ ಡೌನ್ಲೋಡ್ ಮಾಡುವುದು. ಪಾಯಿಂಟ್ 2, KPSC ಎಕ್ಸಾಮ್ ಪಾಸ್ ಆಗೋದು ತುಂಬಾ ಸುಲಭ. ಪಾಯಿಂಟ್ 3, KPSC ಸಿಲೆಬಸ್ ಡಿಟೇಲ್ಡ್ ಅನಾಲಿಸಿಸ್. ನಿಜವಾಗ್ಲೂ ಇಷ್ಟೊಂದು ಸಿಲೆಬಸ್ ಓದ್ಬೇಕಾ? ಇದು 3rd ಪಾಯಿಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ, ಕಂಪಲ್ಸರಿ ನೋಡಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಈ ಹಸಿರು ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲ ನೋಟ್ಸ್ಗಳು ಇವೆ. ಈವಾಗಲೇ ಈ ಲಿಂಕ್ ಎಂಟರ್ ಮಾಡಬೇಡಿ, ಪೂರ್ತಿ ವಿಡಿಯೋ ಅನ್ನು ನೋಡಿ. ಇದರಲ್ಲಿ PDF ಫೈಲ್ಸ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಇದೆ ಮತ್ತು ಯಾವ ರೀತಿ ಇದನ್ನು ಓದಬೇಕು ಎನ್ನುವುದು ಇದೆ. ಮೊಬೈಲ್ನಲ್ಲಿ ಯಾವ ರೀತಿ ಫೈಲ್ಸ್ ಡೌನ್ಲೋಡ್ ಮಾಡ್ತಾರಂತ ನೋಡೋಣ. ಇಲ್ಲಿ ನೋಡಿ, ಹಸಿರು ಕನ್ನಡ ಟೆಲಿಗ್ರಾಮ್ ಗ್ರೂಪ್, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮೇಲೆ ಹಸಿರು ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಶೇರ್ಡ್ ಮೀಡಿಯಾ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಶೇರ್ಡ್ ಮೀಡಿಯಾದ ಮೇಲೆ ಕ್ಲಿಕ್ ಮಾಡಿ. ನಂತರ ಶೇರ್ಡ್ ಫೈಲ್ಸ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ PDF ನೋಟ್ಸ್ ಬರುತ್ತೆ. ನಿಮಗೆ ಬೇಕಾದ PDFಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಕಂಪ್ಯೂಟರ್ನಲ್ಲಿ ಯಾವ ರೀತಿ ಫೈಲ್ಸ್ ಡೌನ್ಲೋಡ್ ಮಾಡ್ತಾರಂತ ನೋಡೋಣ. ಇಲ್ಲಿ ನೋಡಿ, ಹಸಿರು ಕನ್ನಡ ಟೆಲಿಗ್ರಾಮ್ ಗ್ರೂಪ್, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ಮೇಲೆ ಹಸಿರು ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫೈಲ್ಸ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ PDF ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಈ ಟೆಲಿಗ್ರಾಮ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಸೆಕ್ಷನ್ ನಲ್ಲಿ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ನಮ್ಮ ಗ್ರೂಪ್ ಅನ್ನು ಜಾಯಿನ್ ಆಗಬಹುದು. ಈವಾಗಲೇ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ, ಪೂರ್ತಿ ವಿಡಿಯೋ ಅನ್ನು ನೋಡಿ. ಈ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಬಹಳಷ್ಟು ನೋಟ್ಸ್ ಇದೆ. ನಿಮ್ಮ ಹತ್ರ ಇನ್ನೂ ಬೇರೆ ನೋಟ್ಸ್ ಇದ್ರೆ ನಮ್ಮ ಗ್ರೂಪ್ ನಲ್ಲಿ ಅಪ್ಲೋಡ್ ಮಾಡಿ, ಸ್ಟೂಡೆಂಟ್ಸ್ ಗಳಿಗೆ ಯೂಸ್ ಆಗುತ್ತೆ. ಈ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕರ್ನಾಟಕದ ಬಿಗ್ಗೆಸ್ಟ್ ಸ್ಟಡಿ ಪ್ಲಾಟ್ಫಾರ್ಮ್ ಮಾಡಬೇಕು ಅಂತ ಇದೆ. ಇಲ್ಲಿ ಸ್ಟೂಡೆಂಟ್ಸ್ಗೋಸ್ಕರ ಎಲ್ಲ ನೋಟ್ಸ್ಗಳು ಅವೈಲೇಬಲ್ ಮಾಡಬೇಕು ಅಂತ ಮತ್ತು ಓದುವಾಗ ಡೌಟ್ ಬಂದ್ರೆ ಡೌಟ್ ಅನ್ನು ಈ ಗ್ರೂಪ್ ನಲ್ಲಿ ಕೇಳಬಹುದು. ನಾವು ಅಷ್ಟೇ ಅಲ್ಲ, ಎಲ್ಲರೂ ರೆಸ್ಪಾನ್ಸ್ ಮಾಡಿ
ವಾಟ್ಸಾಪ್ ಗ್ರೂಪ್ನಲ್ಲಿ ಬರೀ 257 ಜನರು ಜಾಯಿನ್ ಆಗಬಹುದು. ಆದರೆ ಇಲ್ಲಿ ಅನ್ಲಿಮಿಟೆಡ್ ಜನ ಜಾಯಿನ್ ಆಗಬಹುದು. 1000 ಸಣ್ಣ ಪುಟ್ಟ ಗ್ರೂಪ್ಗಳಿಗಿಂತ ಒಂದು ದೊಡ್ಡ ಗ್ರೂಪ್ ಬೆಟರ್ ಅಂತ ಅನಿಸುತ್ತೆ. ಕರ್ನಾಟಕದ ಕನ್ನಡ ಬುಕ್ಸ್ ಅಷ್ಟೇ ಅಲ್ಲ, ತಮಿಳು ಸೈಟ್ನಲ್ಲಿ ಸಿಗುವ ಕನ್ನಡ ಬುಕ್ಸ್ ಕೂಡ ಈ ಗ್ರೂಪ್ನಲ್ಲಿ ಇವೆ. ಈ ಬುಕ್ಸ್ ಕೂಡ ತುಂಬಾ ಚೆನ್ನಾಗಿ ಇವೆ. ಸೋಷಲ್ ಒಂದು ಎಕ್ಸಾಂಪಲ್ ನೋಡಿ. 8th ಸ್ಟ್ಯಾಂಡರ್ಡ್ ಸೋಷಲ್ ಬುಕ್ಸ್ ನಲ್ಲಿ ನೋಡಿ, ಅದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಮತ್ತು ಎಕನಾಮಿಕ್ಸ್ ಇರುತ್ತೆ. ಮಿಕ್ಸ್ ಇದ್ದಾಗ ಓದುವಾಗ ಪ್ರತಿ ಸಲ ಪೇಜ್ ನಂಬರ್ ಹುಡುಕಬೇಕಾಗುತ್ತದೆ. ಸಪೋಸ್ ನೀವು ಜಿಯೋಗ್ರಫಿ ಓದಬೇಕಂತ ಇದ್ರೆ ಆವಾಗ 8th ಸ್ಟ್ಯಾಂಡರ್ಡ್ ಬುಕ್ಸ್ ನಲ್ಲಿ ಜಿಯೋಗ್ರಫಿ ಪೇಜ್ ನಂಬರ್ ಹುಡ್ಕೋಬೇಕು ಮತ್ತು 9th ಸ್ಟ್ಯಾಂಡರ್ಡ್ ಪೇಜ್ ನಂಬರ್ ಹುಡ್ಕೋಬೇಕು. ಅದೇ ರೀತಿ 10th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ. ಆದರೆ ಈ PDF ನಲ್ಲಿ ಬರೀ ಜಿಯೋಗ್ರಫಿ 6th, 7th, 8th, 9th, 10th ವರೆಗೆ ಸಿಂಗಲ್ ಫೈಲ್ಸ್ ಇರುತ್ತೆ. ಅದೇ ತರಹ ಹಿಸ್ಟ್ರಿಯಲ್ಲೂ ಕೂಡ 6th, 7th, 8th, 9th, 10th ಸಿಂಗಲ್ ಫೈಲ್. ಕೆಲವೊಂದು ಫೈಲ್ಸ್ ಸೈಜ್ ತುಂಬಾ ದೊಡ್ಡದಿದೆ ಅಂತ ಅದನ್ನ ಫೈಲ್ ಸೈಜ್ ನೋಡಿ ನೆಗ್ಲೆಕ್ಟ್ ಮಾಡಬೇಡಿ. ಅದೇ ಫೈಲ್ಸ್ ಇಂಪಾರ್ಟೆಂಟ್ ಇರುತ್ತೆ, ಸೊ ಓದ್ಕೊಳ್ಳಿ. ಫ್ರೆಂಡ್ಸ್, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. KPSC ನಲ್ಲಿ ಎಕ್ಸಾಮ್ ನಲ್ಲಿ ಪಾಸ್ ಆಗೋದು ತುಂಬಾ ಈಸಿ. ಯಾವುದೇ ಏಜೆಂಟ್ ಬೇಡ ಮತ್ತು KPSC ಮೆಂಬರ್ ಬೇಡ. ನೀವು ಪೂರ್ತಿ ಸಿಲೆಬಸ್ ಓದಿದ್ರೂ ಕೂಡ ಪಾಸ್ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಆದ್ಮೇಲೆ 3-4 ಡೇಸ್ ನಲ್ಲಿ ಒಂದು ವಿಡಿಯೋ ಹಾಕ್ತೀವಿ, ಅದನ್ನ ನೋಡಿ. ಆವಾಗ ಗೊತ್ತಾಗುತ್ತೆ ಅದು ಏನು ಟ್ರಿಕ್ ಅಂತ. ಅಲ್ಲಿಯವರೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಆ ವಿಡಿಯೋ ನೋಡದೆ ಅಪ್ಲಿಕೇಶನ್ ಫಿಲಪ್ ಮಾಡಬೇಡಿ. ಫಸ್ಟ್ ವಿಡಿಯೋ ನೋಡಿ, ಆಮೇಲೆ ಅಪ್ಲಿಕೇಶನ್ ಫಿಲಪ್ ಮಾಡಿ. ಕೋಚಿಂಗ್ ಸೆಂಟರ್ ಸ್ಟೂಡೆಂಟ್ಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಓದಿದ್ರು ಪಾಸ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಐಡಿಯಾ ಫಾಲೋ ಮಾಡಿ. ರೀಸೆಂಟ್ 2-3 ಇಯರ್ಸ್ ಹಿಂದುಗಡೆ ಎಕ್ಸಾಮ್ ನಾಳೆ ಇದ್ದಾಗ ಇಂದಿನ ದಿನ ವಾಟ್ಸಾಪ್ನಲ್ಲಿ ಕೀ ಆನ್ಸರ್ ಲೀಕ್ ಆಯಿತು. ಇದು ಎಲ್ಲಾ ನ್ಯೂಸ್ ಪೇಪರ್ ಮತ್ತು ಟಿವಿಯಲ್ಲಿ ಮಾರ್ನಿಂಗ್ 7 o'clockಗೆ ಬಂದಿತು. ಎಕ್ಸಾಮ್ 9:30ಗೆ ಇತ್ತು. ಆದರೂ ಕೂಡ ಎಕ್ಸಾಮ್ ಕ್ಯಾನ್ಸಲ್ ಆಗಲಿಲ್ಲ. ಅದೇ ದಿನ ಹಾರ್ಡ್ ವರ್ಕ್ ಮಾಡಿದವರಿಗೆ ಮೋಸ ಆಯಿತು ಅಷ್ಟೇ. ಈ ರೀತಿ ಪ್ರತಿ ಸಲ ಆದ್ರೆ ಆಗಲ್ಲ. ಸುಮ್ಮನೆ ಏಜೆಂಟ್ ಮತ್ತು ಮೆಂಬರ್ ಕಾಂಟ್ಯಾಕ್ಟ್ ಅಂತ ಯೋಚನೆ ಮಾಡಬೇಡಿ. ಆ ರೀತಿ ಹೋದ್ರೆ ಕೆಲವೊಂದು ಸಲ ಜಾಬು ಆಗಲ್ಲ ಮತ್ತು ದುಡ್ಡು ಕೂಡ ಹೋಗುತ್ತೆ. ಹಾರ್ಡ್ ವರ್ಕ್ ಮಾಡಿ KPSC ಫುಲ್ ಸಿಲೆಬಸ್ ನೋಡಿ ಪ್ರಿಪೇರ್ ಮಾಡಿ. ನಮ್ಮ ಐಡಿಯಾ ಫಾಲೋ ಮಾಡಿ. ಒಂದು ಸಿಂಗಲ್ ರುಪೀಸ್ ಕೂಡ ಹೋಗಲ್ಲ. ನಿಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಬರುತ್ತೆ. ವಿಡಿಯೋ ಸೆಂಟರ್ ನಲ್ಲಿ ಬರುವ ಕರ್ನಾಟಕ ಮ್ಯಾಪ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ. ಇದು ಫ್ರೀ, ದುಡ್ಡು ಕಟ್ಟಾಗಲ್ಲ. ಥ್ಯಾಂಕ್ ಯು.